ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೇಲಿ ಮಾರಿ ಹಬ್ಬನ ಹೇಗೆ ಆಚರಿಸಿದ್ದೇವೆ ಅನ್ನೋದನ್ನು ತೋರಿಸಿದ್ದೀನಿ. ಇವತ್ತು ನಮಗೆ ಮಾರಿ ಹಬ್ಬ ಲೈನಾಗಿ ಒಂದೊಂದು ಪ್ಲೇಸಿಗೆ ಮಾರಿ ಹಬ್ಬ ಬರ್ತಾ ಉಂಟು ಇವತ್ತು ನಮಗೆ. ಹಾಗಾಗಿ ಬೆಳಿಗ್ಗೆಯಿಂದಲೇ ನಾವು ಕೆಲಸ ಸ್ಟಾರ್ಟ್ ಮಾಡಿದ್ದೇವೆ. ಕೆಲಸ ಅಂದರೆ ಎಲ್ಲ ಕೆಲಸ ಅಲ್ಲ, ಈ ರುಬ್ಬೋ ಕೆಲಸ ಎಲ್ಲ ಮೊದಲಿಗೆ ಮಾಡಿಡ್ತೇವೆ. ಕರೆಂಟ್ ಹೋಗೋ ಚಾನ್ಸಸ್ ಜಾಸ್ತಿ ಇರ್ತದೆ ಮಾರಿಗೆ. ಹಾಗಾಗಿ ಕೋಳಿ ಸಾರಿಗೆ ಅಮ್ಮ ಗ್ರೈಂಡರಿಗೆ ಹಾಕಿದ್ದಾರೆ, ಹಾಗೆ ಮಸಾಲೆ ಎಲ್ಲ ಹುರ್ಕೊತಿದ್ದಾರೆ. ಇನ್ನು ಒಂದು ಬಗೆ ತರಕಾರಿ ಮಾಡುವಂತ, ಅದಕ್ಕೆ ತೊಂಡೆಕಾಯಿ ಮತ್ತೆ ಕಡಲೆ ಹಾಕಿ ಮಾಡೋದು. ಅದಕ್ಕೆ ಕಡಲೆ ಎಲ್ಲ ನೆನೆ ಹಾಕಿದ್ದೇನೆ. ಊಟ ಮಾಡ್ಲಿಕ್ಕಿರೋದು ರಾತ್ರಿ ಅಲ್ವಾ, ಹಾಗಾಗಿ ಈ ಕೆಲಸನೆಲ್ಲ ಮಸಾಲೆ ಹಚ್ಚಿಡೋದು, ಮಸಾಲೆ ಮಾಡೋದು ಅದನ್ನೆಲ್ಲ ಬೇಗನೆ ಮಾಡಿಟ್ರೆ ಮತ್ತೆ ಸಾಯಂಕಾಲದ ನಂತರ ಕೆಲಸ ಬೇಗ ಆಗ್ತದೆ. ಹಾಗಾಗಿ ಇದು ಕೂಡ ಹಾಗೆ ಫ್ರೈ ಮಾಡುವಂತ ಬಂಗುಡೆ ಮೀನಿತ್ತು, ಮ್ಯಾಕ್ರಲ್. ಅದಕ್ಕೆ ಫ್ರೈಗೆ ಹಚ್ಚಿ ಇಡ್ತಾ ಇದ್ದೇವೆ. ಇದು ಲಾಸ್ಟಿಗೆ ಮಾಡೋದು, ಊಟ ಮಾಡುವ ಮುಂಚೆ ಮಾಡಿ ತಿಂದರೆ ಬಿಸಿ ಬಿಸಿ ಒಳ್ಳೆ ಆಗ್ತದಲ್ಲ, ಅದಕ್ಕಾಗಿ. ಮೀನೆಲ್ಲ ಕಟ್ ಮಾಡಿ ಕ್ಲೀನ್ ಮಾಡಿ ಕೊಟ್ಟೆ, ಮತ್ತೆ ಅಮ್ಮ ಇದಕ್ಕೆ ಮಸಾಲೆ ಹಚ್ಚಿದ್ರು. ಒಂದು 10 ಗಂಟೆಗೆ ಕೆಲಸ ಶುರು ಮಾಡಿದ್ವಿ ನಾವು. ಇದು ಕೋಳಿ ಸಾರು ಮಾಡಲಿಕ್ಕೆ 2 ತೆಂಗಿನಕಾಯಿ ಹಾಕಿದ್ದಾರೆ, ಮತ್ತೆ 1 ತೆಂಗಿನಕಾಯಿ ಹಾಲು ತೆಗೆದು ಹಾಕುವಂತ. ಇದು ಈಗ ಆಯಿತು, ಮಸಾಲೆ ತುಂಬ ಸಣ್ಣ ಆಯಿತು, ಅದನ್ನು ತೆಗಿತಿದ್ದೇನೆ. ಇನ್ನು ಕೆಲವರು ಚಿಕನ್ ಮಟನ್ ಎಲ್ಲ ತಿನ್ನದ ಗೆಸ್ಟ್ ಇದ್ದಾರೆ ನಮಗೆ, ಅವರಿಗೆ ಪ್ರೌನ್ಸ್ಗೆ ಸ್ವಲ್ಪ ಸಾರು ಮಾಡಬೇಕು. ಈಗ ಗ್ರೈಂಡರ್ ತುಂಬ ಬಿಸಿಯಾಗಿದೆ, ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಾನೆ ಅಂತ ಮಧ್ಯಾಹ್ನದ ಊಟ ಮಾಡಿಕೊಂಡು ಬೇರೆ ಕೆಲಸ ಮಾಡುವಂತ ಇದ್ದೇವೆ. ಮಧ್ಯಾಹ್ನ ಊಟಕ್ಕೆ ಅದರಲ್ಲೇ ಒಂದೊಂದು ಮೀನು ತೆಗೆದು ಫ್ರೈ ಮಾಡಿಕೊಂಡು ಊಟ ಮಾಡಿದ್ವಿ. ನಂತರ ಒಂದು ಅರ್ಧ ಗಂಟೆ ಮಲಗುವ ಅಂದ್ಕೊಂಡ್ವಿ. ಅದಕ್ಕಿಂತ ಮುಂಚೆ ಪ್ರೌನ್ಸಿಗೆ ಸಾರು ಮಾಡಲಿಕ್ಕೆ ಅಮ್ಮ ಇದಕ್ಕೆ ಹಾಕಿದ್ರು ಗ್ರೈಂಡರಿಗೆ. ನನ್ನ ಮಗಳು ನೋಡಿ ಇಲ್ಲಿ ಏನೇನೋ ಬರೆದು ಸ್ಟಿಕ್ ಮಾಡಿದ್ದಾಳೆ ಹೊರಗಡೆ. ಮಾರಿ ಪೂಜಾ ಸೆಲೆಬ್ರೇಷನ್ ಶಿವ ಬಂಗ್ಲು ಅಂತೆ. ಅವಳಿಗೆ ಒಂದು ಹಬ್ಬನೇ ಆಗಿದೆ. ಇವತ್ತು ಗೆಸ್ಟ್ ಬರ್ತಾರಲ್ಲ, ಅವರಿಗೆ ವೆಲ್ಕಮ್ ನೋಟ್ ಬರ್ದದ್ದು. ಹಾಗೆ ಅವಳ ಕಸಿನ್ಸ್ ಬರ್ತಾ ಇದ್ದಾರೆ. ಅದರಲ್ಲಿ ಒಬ್ಬಳದು ಬರ್ಡೇ ಉಂಟು ಇವತ್ತು. ಅವಳಿಗೆ ನೋಡಿ ಗ್ರೀಟಿಂಗ್ಸ್ ಏನೇನೋ ಡ್ರಾಯಿಂಗ್ ಎಲ್ಲ ಮಾಡಿ ಇಲ್ಲಿ ಸ್ಟಿಕ್ ಮಾಡಿದ್ದಾಳೆ. ಹ್ಯಾಪಿ ಬರ್ಡೇ ಧನ್ವಿಕಾ. ಯಾವಾಗ ಬರ್ತಾರೆ ಅಂತ ಎಷ್ಟು ಸಾರಿ ಕೇಳಿ ಆಯಿತು, ಇನ್ನೂ ಸಾಯಂಕಾಲನೇ ಆಗಿಲ್ಲ, ಈಗಲೇ ಕೇಳ್ತಿದ್ದಾಳೆ. ಇನ್ನು ಕಡಲೆ ಎಲ್ಲ ಬೇಯಿಸಕ್ಕಿಟ್ಟೆ, ವಿಸಿಲ್ ತೆಗೆದಿಟ್ರೆ ಬೇಗ ಆಗ್ತದಲ್ಲ. ಆಮೇಲೆ ತರಕಾರಿ ಎಲ್ಲ ಕಟ್ ಮಾಡಲಿಕ್ಕೆ ಉಂಟು, ಅದನ್ನೆಲ್ಲ ಬೇಗ ಕಟ್ ಮಾಡಿಕೊಂಡ್ರೆ ಮತ್ತೆ ದೇವಸ್ಥಾನಕ್ಕೆ ಹೋಗಿ ಬರ್ಬೋದು. ದೇವಸ್ಥಾನ ಇಲ್ಲೇ ವಾಕೇಬಲ್ ಡಿಸ್ಟೆನ್ಸ್, ನಮಗೆ ನಮ್ಮನೆ ಹತ್ರನೇ ಇದೆ. ಹಾಗಾಗಿ ಇದನ್ನೆಲ್ಲ ಒಮ್ಮೆಲೆ ಕಟ್ ಮಾಡಿ ಇಟ್ಟು ಹೋದರೆ ಬರುವಾಗ ಈಸಿ ಆಗ್ತದೆ ನನಗೆ. ಅದಕ್ಕೆ ಆಯಿತು, ಎಲ್ಲ ಕಟ್ ಮಾಡಿ ಈಗ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ಕೊಂಡಿದ್ದೀನಿ. ಈ ಸಲ ದೇವಸ್ಥಾನಕ್ಕೆ ಒಂದು ಹೊಸ ರೂಪ ಬಂದಿದೆ. ಇದು ಕೆಳಗೆಲ್ಲ ಇಂಟರ್ಲಾಕ್, ಆಮೇಲೆ ಮೇಲೆ ಇದು ಶೀಟ್ಸ್ ಎಲ್ಲ ಇರಲಿಲ್ಲ, ಪ್ಲೈನ್ ಇತ್ತು. ಸ್ವಲ್ಪ ಇದು ಎಂತ ಹೇಳೋದು, ಅದು ನಾವು ಪಜೀರ್ ಅಂತ ಹೇಳ್ತೇವೆ, ಹುಲ್ಲೆಲ್ಲ ಬೆಳೀತದೆ ಕೆಳಗೆ, ಹೊಯ್ಗೆ ಎಲ್ಲ ಇತ್ತು. ಈಗ ಫುಲ್ ಇಂಟರ್ಲಾಕ್ ಹಾಕಿ ತುಂಬ ಚಂದ ಮಾಡಿದ್ದಾರೆ.
ಇನ್ನೂ ಮನೆಗೆ ಬಂದು ಮೀನು ಸಾರು ಮಾಡುವಂತ ಅಮ್ಮ ಇದನ್ನು ಕಟ್ ಮಾಡಿ ಇಟ್ಟಿದ್ರು. ನಾನು ಮತ್ತೆ ಬಂದು ಸಾರು ಮಾಡಿದೆ. ಮೀನಿನ ಮಸಾಲೆ ಎಲ್ಲ ಹಿಂದಿನ ದಿನಾನೇ ನಾನು ಗ್ರೈಂಡರ್ಗೆ ಹಾಕಿ ಮಾಡಿಟ್ಕೊಂಡಿದ್ದೆ. ಮತ್ತು ಇವತ್ತು ಅದು ಗ್ರೈಂಡರ್ ತುಂಬ ಬಿಸಿ ಆಗ್ತದಲ್ಲ, ಅದಕ್ಕೆ ಇದು ಒಂದು ಮಾತ್ರ ಮಸಾಲೆ ಹಿಂದಿನ ದಿನಾನೇ ಮಾಡ್ಕೊಂಡಿಟ್ಟಿದ್ದೆ. ಅದನ್ನು ಈಗ ಸಾರು ಮಾಡಿದೆ. ಇನ್ನು ಆಲ್ಮೋಸ್ಟ್ 5:30 ಆಗಿದೆ ಗಂಟೆ. ಇನ್ನು ಒಬ್ಬೊಬ್ಬರೇ ಗೆಸ್ಟ್ ಬರಲಿಕ್ಕೆ ಶುರು ಮಾಡ್ತಾರೆ. ಆಗ ಸ್ವಲ್ಪ ಕೆಲಸಕ್ಕೆ ಕೈ ಕೊಡ್ತಾರೆ. ಈಗಾಗಲೇ ನಮ್ಮ ಅತ್ತೆ ಬಂದಾಯಿತು, ಹಾಗಾಗಿ ಪ್ರೌನ್ಸ್ ಇದು ಸಿಪ್ಪೆ ಎಲ್ಲ ತೆಗಿಲಿಕ್ಕೆ ಕೂತಿದ್ದಾರೆ. ಒಬ್ರೊಬ್ರೆ ಕೆಲಸ ಮಾಡೋದಂದ್ರೆ ಬೋರು. ಜೊತೆಗೆ ಯಾರಾದರೂ ಇದ್ರೆ ಕೆಲಸವು ಬೇಗ ಆಗ್ತದೆ, ಹಾಗೆ ಬೋರ್ ಕೂಡ ಆಗುದಿಲ್ಲ, ಸುಸ್ತು ಕೂಡ ಗೊತ್ತಾಗುದಿಲ್ಲ. ತುಂಬ ಮಂದಿ ಇದ್ರೆ ಗಮ್ಮತ್ತಾಗ್ತದೆ. ಈಗ ಈವ್ನಿಂಗ್ ಆಯ್ತಲ್ಲ, ಒಬ್ಬೊಬ್ಬರೇ ಬರ್ತಾರೆ. ಈಗ ಮೀನು ಸಾರೆಲ್ಲ ಆಯಿತು. ಹಾಗೆ ಇನ್ನೊಂದು ಅದೇ ಫ್ಲೇಮಿಗೆ ತೊಂಡೆಕಾಯಿ ಪಲ್ಯ ಮಾಡುವಂತ ಇಟ್ಟೆ, ಅದು ಕೂಡ ಮುಗೀತು. ಇನ್ನೊಂದು ಫ್ಲೇಮಿಗೆ ಅಮ್ಮ ಕೋಳಿ ಸಾರು ಮಾಡಲಿಕ್ಕೆ ಇಟ್ಟರು. ಒಗ್ಗರಣೆಯಲ್ಲೆಲ್ಲ ಬೇಯಿಸ್ಕೊಂಡು ಮಸಾಲೆ ಎಲ್ಲ ಹಾಕಿದ್ರು. ಈಚೆ ನಾನು ಇದಕ್ಕೆ 1 ತೆಂಗಿನಕಾಯಿದು ಹಾಲು ಹಾಕಬೇಕಲ್ಲ, ಅದಕ್ಕೆ ಹಾಲೆಲ್ಲ ತೆಗೆದಿಟ್ಕೊಂಡೆ. ಕೋಳಿ ಸಾರೆಲ್ಲ ಮುಗೀತು, ಮಾಡಿ ಆಯಿತು. ಈಚೆ ಸೈಡ್ ಇನ್ನೊಂದು ಪ್ರೌನ್ಸಿಗೆ ಸಾರು ಮಾಡುವಂತ ಇಟ್ಟಿದ್ದೀನಿ. ಪ್ರೌನ್ಸ್ ಎಲ್ಲ ಹಾಕಿ ಮಸಾಲೆ ಹಾಕಿ ಅದು ಕೂಡ ಬೇಗ ಮಾಡ್ಕೊಂಡ್ವಿ. ಹಾಗೆ ಕೋಳಿ ತಿನ್ನದವರಿಗೆ ಖಾಲಿ ಪ್ರೌನ್ ಸಾರು ಮಾತ್ರ ಆಗ್ತದಲ್ಲ, ಮತ್ತು ಮೀನು ಸಾರು, ಅದಕ್ಕೆ ಸ್ವಲ್ಪ ಪ್ರೌನ್ಸನ್ನು ತೆಗೆದು ಅದು ಸುಕ್ಕ ಥರ ಮಾಡಿದ್ವಿ. ನಾವಿಲ್ಲಿ ಕೋಳಿ ಸುಕ್ಕ ಮಾಡುವಾಗ ಅವರಿಗೇನು ಇರೋದಿಲ್ಲಲ್ಲ, ಅದಕ್ಕೆ ಸ್ವಲ್ಪ ಸುಕ್ಕ ಕೂಡ ಮಾಡಿದ್ದು ಪ್ರೌನ್ಸ್. ಸುಕ್ಕ ಕೂಡ ರೆಡಿ ಆಯಿತು. ಇಷ್ಟು ಕೆಲಸ ಆಗುವಾಗ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದರು. ಇದು ನಮ್ಮ ಮಾಮನ ಹೆಂಡತಿ ಆಂಟಿ, ಇದು ನಮ್ಮ ಚಿಕ್ಕಮ್ಮ. ಇನ್ನು ಕೋಳಿ ಸುಕ್ಕ ಮಾಡಲಿಕ್ಕೆ ಇವರಿಗೆ ಬಿಟ್ಟದ್ದು, ಅವರೇ ಮಾಡ್ತಾರೆ. ಆಲ್ರೆಡಿ ಇಟ್ಟಿದ್ದಾರೆ, ಒಗ್ಗರಣೆಗೆ ಇಟ್ಟಿದ್ದಾರೆ ಕೋಳಿ ಸುಕ್ಕ ಮಾಡಲಿಕ್ಕೆ.
ಯಾರೆಲ್ಲ ಬಂದಿದ್ದಾರೆ ಅಂತ ಒಂದ್ಸಲ ತೋರಿಸ್ತೇನೆ ನಿಮಗೆ. ನನ್ನ ತಮ್ಮ, ತಂಗಿ, ಅಪ್ಪ, ಹಾಗೆ ಒಳಗೆ ಸ್ವಲ್ಪ ಮಂದಿ ಇದ್ದಾರೆ. ಇವರೆಲ್ಲ ಒಳಗೆ ಕೂತಿದ್ದಾರೆ. ನಮ್ಮ ಮನೆ ಗೃಹ ಪ್ರವೇಶದ ವಿಡಿಯೋ ಹಾಕಿಟ್ಟದ್ದು ಅದನ್ನೇ ನೋಡ್ತಿದ್ದಾರೆ. ಎಷ್ಟು ಮಂದಿ ಇದ್ದಾರೆ. ಇನ್ನು ಇವರು ನೋಡಿ, ಇವರಿಗೆ ಭಾರಿ ಖುಷಿ, ನನ್ನ ಮಗಳು ಮತ್ತು ಕಸಿನಿಗೆ. ಒಂದಷ್ಟು ರಾಶಿ ಹಾಕೊಂಡು ಆಟ ಆಡ್ತಾ ಇದ್ದಾರೆ. ಇವಳು ಧನ್ವಿಕಾ ಅಂತ, ಇವಳದೇ ಬರ್ಡೇ ಇದ್ದದ್ದು, ಬರ್ಡೇಗಲ್ಲಿ ಇವಳು. ಆಮೇಲೆ ಕಿಚನಲ್ಲಿ ಸ್ವಲ್ಪ ಮಂದಿ ಇದ್ದಾರೆ. ಫೈನಲಿ ನಮ್ಮದು ಲಾಸ್ಟ್ ಸ್ಟೇಜಿಗೆ ಬಂತು ಚಿಕನ್ ಸುಕ್ಕ. ಇದಾದಮೇಲೆ ಒಂದು ಮೀನು ಫ್ರೈಗೆ ಹಾಕಿಟ್ಟಿದ್ದೀವಲ್ಲ ಮಸಾಲೆ ಹಾಕಿ, ಅದನ್ನೊಂದು ಫ್ರೈ ಮಾಡಲಿಕ್ಕೆ ಉಂಟು. ಆಮೇಲೆ ಎಲ್ಲ ಕೆಲಸ ಮುಗೀತು. ಫ್ರೈ ಕೂಡ ಆಯಿತು. ನನಗೆ ಗ್ಯಾಸ್ ಕಟ್ಟೆ ನೋಡುವಾಗ ಒಂಥರ ಆಗ್ತಾ ಉಂಟು. ಅದು ನೀನು ಕ್ಲೀನ್ ಮಾಡಬೇಕಲ್ಲ, ಗಲೀಜಾಗಿ ಹೋಗಿದೆ. ಈಗ ಏನೇನೆಲ್ಲ ಮಾಡಿದ್ದೇವೆ ಅಂತ ನಿಮಗೆ ಒಂದು ತೋರಿಸ್ತೇನೆ. ಇಡ್ಲಿ, ಆಮೇಲೆ ಇದು ಪ್ರೌನ್ಸ್ ಸಾರು, ಇದು ಚಿಕನ್ ಸಾರು, ಆಮೇಲೆ ತೊಂಡೆಕಾಯಿ ಪಲ್ಯ, ಇದು ಪ್ರೌನ್ಸ್ ಸುಕ್ಕ, ಹಾಗೆ ಮೀನಿನ ಸಾರು, ಆಮೇಲೆ ಮೀನು ಫ್ರೈ, ಆಮೇಲೆ ಲಾಸ್ಟಿಗೆ ಚಿಕನ್ ಸುಕ್ಕ. ಇಷ್ಟೇ. ಮತ್ತು ಸ್ವಲ್ಪ ಕೋಳಿ ರೊಟ್ಟಿ ಇತ್ತು. ಇಷ್ಟೆಲ್ಲ ಆಗುವಾಗ 9 ಆಗಿತ್ತು. ಆದರೆ ನಮಗೆ ಇವಾಗಲೇ ಊಟ ಮಾಡೋ ಹಾಗಿಲ್ಲ. ಅದು ದೇವರಿಗೆ ಹರಕೆ ಕೋಳಿ ಕೊಡ್ತಾರಲ್ಲ ಕೆಲವರು, ಅದನ್ನೆಲ್ಲ ಕಟ್ ಮಾಡಲಿಕ್ಕೆ ಸ್ಟಾರ್ಟ್ ಆದಮೇಲೆ ನಮಗೆ ಊಟ ಮಾಡಲಿಕ್ಕೆ. ಅದೆಲ್ಲ ಆಗುವಾಗ 10 ಗಂಟೆ ಆಗಿತ್ತು. ಒಮ್ಮೆಲೆ ಎಲ್ಲ ಗೆಸ್ಟಿಗೂ ಊಟ ಬಡಿಸಿದ್ದು. ಎಲ್ಲರೂ ಊಟ ಆದಮೇಲೆ ನಾವು 4 ಜನ ಊಟ ಮಾಡಿದ್ವಿ. ನಾನು, ಚಿಕ್ಕಮ್ಮ, ಅಮ್ಮ ಮತ್ತು ಆಂಟಿ, ಇವರೆಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.